ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್ ಅವರು ಡೆಪ್ಯೂಟಿ ಫೀಲ್ಡ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಇದು ಅಕ್ರಾಸ್ ಇಂಡಿಯಾ ಇರುತ್ತೆ, ಎಲ್ಲ ಕಡೆನೂ ಅಪ್ಲಿಕೇಶನ್ ಹಾಕ್ಬೋದು. ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದ್ರೆ 160 ಪೋಸ್ಟ್ಗಳು ಖಾಲಿ ಇದೆ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್ ಅವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ವಿಡಿಯೋನ ನೋಡಿ ಅಪ್ಲಿಕೇಶನ್ನ ಆದಷ್ಟು ಬೇಗ ಹಾಕ್ಬೋದು. ಅದಕ್ಕೋಸ್ಕರ ನೋಟಿಫಿಕೇಷನ್ನ ಬೆಲ್ ಪ್ರೆಸ್ ಮಾಡಿ ಅಂತ ಹೇಳೋದು. ಓಕೆನಾ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೆಪ್ಯೂಟಿ ಫೀಲ್ಡ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಎಲ್ಲೆಲ್ಲಿ ಪ್ರದೇಶ ಅಂತ ನೋಡಿದರೆ ಅಕ್ರಾಸ್ ಇಂಡಿಯಾ ಇರುತ್ತೆ. ಎಷ್ಟು ಅಂತ ನೋಡಿದರೆ 160 ಹುದ್ದೆಗಳು ಖಾಲಿ ಇದೆ. ಓಕೆನಾ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ, BE, BTech, ಮಾಸ್ಟರ್ ಡಿಗ್ರಿ ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ಆಗಿರಬೇಕಾಗತ್ತೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ನೆಕ್ಸ್ಟ್, ಏಜ್ ಲಿಮಿಟ್ 18 ವರ್ಷದ ಮೇಲ್ಪಟ್ಟವರಾಗಿರಬೇಕು. ನೆಕ್ಸ್ಟ್, ಮ್ಯಾಕ್ಸಿಮಮ್ ಏಜು 30 ವರ್ಷ. 18ರಿಂದ 30 ವರ್ಷದವರು ಅಪ್ಲಿಕೇಶನ್ನ ಹಾಕಬಹುದು. ಇದು ವಯೋಮಿತಿಯ ವಿವರ. ಈಗ ಅಪ್ಲಿಕೇಶನ್ನ ನೀವು ಹೇಗೆ ಹಾಕಬೇಕು ಅಂತ ನೋಡಿದರೆ, ಒಂದು ಆಫ್ಲೈನಲ್ಲಿ ಹಾಕಬೇಕಾಗತ್ತೆ ಅಪ್ಲಿಕೇಶನ್ನು. ಅಪ್ಲಿಕೇಶನ್ ಫಾರ್ಮ್ಯಾಟ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನೀವು ಇಲ್ಲಿ ಕೊಟ್ಟಿಯಾರಲ್ಲ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಅಡ್ರೆಸ್ ಒಂದ್ಸಲಿ ಹೇಳ್ತೀನಿ ನೋಡ್ಕೊಳ್ಳಿ. ಪೋಸ್ಟ್ ಬ್ಯಾಗ್ ನಂಬರ್ 001, ಲೋಧಿ ರೋಡ್, ಹೆಡ್ ಪೋಸ್ಟ್ ಆಫೀಸ್, ನ್ಯೂ ಡೆಲ್ಲಿ 110003. ಈ ಅಡ್ರೆಸ್ಗೆ ನೀವು ಆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಕಳಿಸ್ಬೇಕಾಗತ್ತೆ. ಯಾವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದರೆ 21 ಅಕ್ಟೋಬರ್ 2024. ಇಷ್ಟರೊಳಗಡೆ ನೀವು ಪೋಸ್ಟ್ನ ತಲುಪೋ ಹಾಗೆ ಕಳಿಸ್ಬೇಕು. ಇದು ಅಪ್ಲಿಕೇಶನ್ನ ವಿವರ. ಓಕೆನಾ. ನಾನು ಒಂದ್ಸಲ ಅಪ್ಲಿಕೇಶನ್ ಅನ್ನು ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇದೇ ಅಪ್ಲಿಕೇಶನ್. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ನಲ್ಲಿ ಅಪ್ಲಿಕೇಶನ್ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ನ ಕಳಿಸ್ಬೋದು. ಓಕೆನಾ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲದನ್ನು ಮೆನ್ಷನ್ ಮಾಡಬೇಕು. ಅದಾದ ನಂತರ ಇಲ್ಲೊಂದು ಪಾಸ್ಪೋರ್ಟ್ ಫೋಟೋಗ್ರಾಫ್ ಕೂಡ ಕೇಳಿದ್ದಾರೆ, ಅದನ್ನು ಇಲ್ಲಿ ಅಂಟಿಸ್ಬೇಕಾಗತ್ತೆ. ಅಂಟಿಸಿದ ನಂತರ ಇಲ್ಲೆಲ್ಲ ನಿಮ್ಮ ಡೀಟೇಲ್ಸು, ಇಲ್ಲಿ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಡೀಟೇಲ್ಸ್ ಮೆನ್ಷನ್ ಮಾಡೋದಕ್ಕೆ. ಇದೆರಡನ್ನೂ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ, ಯಾಕಂದರೆ ನಿಮಗೆ ಇಮೇಲ್ ಮುಖಾಂತರ ಅಥವಾ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಅವರು ಕಮ್ಯುನಿಕೇಟ್ ಮಾಡ್ತಾರೆ ನೀವೇನಾದ್ರು ಸೆಲೆಕ್ಟ್ ಆಗಿದ್ದರೆ. ಸೊ ಅದನ್ನೆರಡನ್ನೂ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಓಕೆನಾ. ಮಿಕ್ಕಿದೆಲ್ಲ ವಿವರಗಳ ಅಪ್ಲಿಕೇಶನ್ ಫಾರಮ್ನಲ್ಲಿದೆ, ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಓಪನ್ ಆಗಿದ್ದ ಡೇಟ್ ಯಾವತ್ತು ಅಂತ ಹೇಳಿದರೆ ಅಪ್ಲಿಕೇಶನ್ನು 21/9/2024. 21ನೇ ತಾರೀಕು ಸೆಪ್ಟೆಂಬರಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅವತ್ತಿಂದ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಎಂಡ್ ಆಗೋ ಡೇಟು 21 ಅಕ್ಟೋಬರ್ 2024. 1 ತಿಂಗಳ ಸಮಯ ಇರುತ್ತೆ. ನೀವು 1 ತಿಂಗಳಲ್ಲಿ ಆದಷ್ಟು ಬೇಗ ಹಾಕ್ಕೊಳ್ಳಿ. ಇವಾಗಲೇ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಇಟ್ಕೊಳ್ಳಿ. 21ನೇ ತಾರೀಕು ಓಪನ್ ಆದಮೇಲೆ ತಕ್ಷಣವೇ ಅಪ್ಲೈ ಮಾಡ್ಬೋದು ನೀವು. ಇದಿಷ್ಟು ವಿವರ. ಓಕೆನಾ. ಅದಕ್ಕಿಂತ ಮುಂಚೆ ಒಂದು ಹೇಳಬೇಕು, ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ. ನೆಕ್ಸ್ಟ್, ಸ್ಯಾಲ್ರಿ ಡೀಟೇಲ್ಸ್ ನೋಡೋಣ. ಸ್ಯಾಲ್ರಿ ಡೀಟೇಲ್ಸ್ 95,000 ಇರುತ್ತೆ ಪರ್ ಮಂತಿಗೆ. ಇದಿಷ್ಟು. ನಾನು ಈ ಅಪ್ಲಿಕೇಶನ್ ಫಾರಮ್ ಇದೆಯಲ್ಲ, ಇದು ವೆಬ್ಸೈಟಿನ ಅಡ್ರೆಸ್ ಇಲ್ಲಿದೆ, cabsec.gov.in. ಈ ವೆಬ್ಸೈಟ್ ಅಡ್ರೆಸ್ ಬೇಕು, ಅಫಿಷಿಯಲ್ ವೆಬ್ಸೈಟು, ಅಲ್ಲಿಂದನೇ ಹೋಗಿ ಡೀಟೇಲ್ಸ್ ನೋಡ್ಕೊತೀರಾ ಅಂದ್ರೂ ನಾನು ಅಫಿಷಿಯಲ್ ವೆಬ್ಸೈಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ನ ನೋಡ್ಕೊಬೋದು. ಇನ್ನೇನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.